ಒಟ್ಟು ಟೋಟಲ್ಲು 34 ಕೋಟಿ ಒಂದು ವರ್ಷದಲ್ಲಿ ಇವತ್ತು CSR ಫಂಡನ್ನು ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ಹಲವಾರು ಹಳ್ಳಿಗಳ ಕಾಮಗಾರಿಗಳಿಗೆ ಇವತ್ತು 34 ಕೋಟಿ ಮೊದಲನೇ ವರ್ಷದಲ್ಲಿ ಹಣ ಬಿಡುಗಡೆ ಮಾಡಿಸಿದ್ದೇನೆ. ಮತ್ತು ಇದೇ ವರ್ಷ 25-26ನೇ ಸಾಲಿಗೆ ಮತ್ತೆ ಪುನಃ ನಾನು 30-50 ಕೋಟಿ ಹಣನ ಜಿಲ್ಲೆಗೆ ಇವತ್ತು ತರಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ವಿಷಯದ ಚರ್ಚೆ ಮಾಡಿದ್ದೇನೆ. ಕೆಲವು ಕಂಪನಿಗಳ ಜೊತೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯ ಜನತೆಗೆ ಅನ್ಯಾಯಕ್ಕೆ ಅವಕಾಶ ಕೊಡೋನಲ್ಲ, ಇಲ್ಲ ನಿಮ್ಮ ಗೌರವ ಚ್ಯುತಿ ತರ್ತಕ್ಕಂಥವನು ಅಲ್ಲ. ಇವತ್ತು ಕಾರ್ಖಾನೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ರಾತ್ರಿ ಕಾರ್ಖಾನೆ ಕಟ್ಟೋಕ್ಕಾಗುತ್ತಾ? ಹಲವಾರು ಸಮಸ್ಯೆಗಳಿದೆ. ನಾನು ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ, ಒಂದು ವರ್ಷದಿಂದ ಅವ್ರಿಗೂ ಮನವಿ ಮಾಡ್ತಾ ಇದ್ದೇನೆ, ಜಾಗ ಎಲ್ಲಾದರೂ ಒಂದು 20 ಎಕರೆ 50 ಎಕರೆ ಜಾಗ ಹುಡುಕಿ ಅಂತ ಹೇಳಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಮಂಡ್ಯದಲ್ಲಿ ನಾವು ಕಾರ್ಖಾನೆ ಮಾಡಬೇಕಾದ್ರೂ ಜಾಗದ ಅವಶ್ಯಕತೆ ಏನಿದೆ ಅದಲ್ಲದೆ ಇವತ್ತು ನನ್ನ ಇಲಾಖೆ ಕಾರ್ಖಾನೆ ಕಟ್ತಕ್ಕಂಥ ಇಲಾಖೆ ಅಲ್ಲ, ಕೆಲವು ಸ್ಕೀಮ್ಗಳು ಮಾಡ್ತಕ್ಕಂಥ ಇಲಾಖೆ ಇದೆ ಅಷ್ಟೇ. ಭಾಳ ಜನಕ್ಕೆ ಕುಮಾರಣ್ಣ ಮಂತ್ರಿ ಆಗಿದ್ದಾನೆ, ಏನೋ ಒಂದು ಕಾರ್ಖಾನೆ ತರಬೇಕು ಅಂತಕ್ಕಂಥ ಮಾಸೆ ಏನಿದೆ, ನಾನು ಹಲವಾರು ರೀತಿ ಪ್ರಯತ್ನ ಪಡ್ತಾ ಇದ್ದೇನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ಮಕ್ಕಳಿಗೆ ನಾನು ಹೇಳೋದು, ಇಲ್ಲೇನೋ 120 ಮಕ್ಕಳಿದ್ದಾರೆ ಅಂತಕ್ಕಂಥದ್ದನ್ನ ಈಗ ಏನು ಹೇಳಿದ್ದೀರಿ, ಇದು ಕೂತು ನನಗೆ, ಯಾಕೆಂದರೆ ನೋಡಿ 1 ವರ್ಷ ಆಗಿದೆ ನಾನು MP ಆಗಿ, ಇದರ 2 ವರ್ಷವೇ ನನ್ನ 6 ತಿಂಗಳಿಗೆ. ಇವತ್ತಿನವರೆಗೆ ಇಷ್ಟು ಪತ್ರಿಕೆಗಳ ಮುಖಾಂತರ ಹೇಳಿಕೆ ಕೊಡ್ತಕ್ಕಂಥವ್ರು ಇಲ್ಲಿ ಯಾವತ್ತಾದರೂ ಒಂದು ದಿವಸ ನನಗೆ ಕರೆದು ಈ ಥರ ಸಮಸ್ಯೆಗಳಿದೆ ಮಾಡಬೇಕು ಅಂತೇಳಿ ಇಲ್ಲಿ ನಮ್ಮ ಹಿರಿಯರು ನೀವು ಹೇಳಿದ್ದು ಬಿಟ್ಟರೆ ಆ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡೋರು ಯಾವತ್ತಾದ್ರೂ ಬಂದು ಚರ್ಚೆ ಮಾಡೋರು ನನ್ನ ಹತ್ರ.